We have seen in one of the previous videos how to construct 1 to 20 sentences. Today we are going to learn how to construct sentences from 1 to 35. You know that there are 6 forms of verbs. The first form is called to-do verb. The second is did. The third, V3, is done. V4 is doing. V5 is does. And V6 is will do. The first, V1, is present tense. V2 is past tense. V3 is past participle. V4 is present participle, which is used as an important verb in continuous tense. And V5 is does when the subject is singular, present, and the verb in the present tense we have to add s or es to the verb. And the last is will do, which is used to indicate the future time. Let us take another word, open, opened, opened. Notice the difference. Here do, did, done, and here open, opened, opened. Fourth one is here doing, and here it is opening. Here it is does, and here it is opens. And here it is will do, and now will open. Why we have to learn this? ಇದನ್ನ ಯಾತಕ್ಕೆ ಕಲಿಬೇಕು ಅಂದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಹೇಳಬೇಕಾದ್ರೆ ಹೇಗೆ ಮಾತಾಡಬೇಕು. ಇಲ್ಲಿ V1 ಮತ್ತೆ V5 ಎರಡೂ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. ಆದರೆ ಓಪನ್ ಯಾವಾಗ ಉಪಯೋಗಿಸಬೇಕು, ಓಪನ್ಸ್ ಯಾವಾಗ ಉಪಯೋಗಿಸಬೇಕು, ಡೂ ಯಾವಾಗ ಉಪಯೋಗಿಸಬೇಕು, ಡಸ್ ಯಾವಾಗ ಉಪಯೋಗಿಸಬೇಕು, ವಿಲ್ ಡೂ ಯಾವಾಗ ಉಪಯೋಗಿಸಬೇಕು, ಡಿಡ್ ಯಾವಾಗ, ಡನ್ ಯಾವಾಗ. ಇಲ್ಲಿ ಓಪನ್ಡ್ ಎರಡೂ ಕಡೆ V2 V3 ಎರಡೂ ಓಪನ್ಡ್ ಇದೆ. ಇಲ್ಲಿ ಡೂಯಿಂಗ್ ಮತ್ತೆ ಓಪನಿಂಗ್ ಇದು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುತ್ತೆ. ಹೀಗೆ ವ್ಯತ್ಯಾಸ ತಿಳಿದಲೆ ನಾವು ತಿಳ್ಕೊಳಕ್ ಹೋದ್ರೆ ಸ್ವಲ್ಪ ಮಾತಾಡೋದು ಕಷ್ಟ ಆಗುತ್ತೆ. ದಿಸ್ ಇಸ್ ಪ್ಯೂರ್ಲಿ ಅ ಸ್ಟ್ರಕ್ಚರಲ್ ಅಪ್ರೋಚ್. ಸ್ಟ್ರಕ್ಚರಲ್ ಅಪ್ರೋಚ್ ಅಲ್ಲಿ ನಾವು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ನ ತಿಳ್ಕೊಳ್ಳೋದ್ರ ಜೊತೆಗೆ ಅದರ ಕಂಟಿನ್ಯೂಸ್ ಫಾರ್ಮ್, ಪರ್ಫೆಕ್ಟ್ ಟೆನ್ಸ್ ಯಾವ ತರ, ಹೀಗೆ ತಿಳ್ಕೊಳ್ಬೇಕಾಗತ್ತೆ. ಬನ್ನಿ ಮೂರೇ ತಿಳ್ಕೊಳ್ತಾ ಹೋಗೋಣ. ಒಂದು, ಐ ಓಪನ್ ದ ಡೋರ್. ಇದರ ಪಾಸ್ಟ್ ಟೆನ್ಸ್ ಇದು, ಐ ಓಪನ್ಡ್ ದ ಡೋರ್. ಇದರ ಫ್ಯೂಚರ್, ಐ ವಿಲ್ ಓಪನ್ ದ ಡೋರ್. ಇದನ್ನು ನಾವು ಆಗಲೇ 1 to 20 ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಇದನ್ನ ಈಗಾಗಲೇ ಕಲ್ತ್ಕೊಂಡಿದ್ದೀವಿ. ಬಾಗಿಲು ತೆಗಿತೀನಿ ಅಂತ ಹೇಳ್ಬೇಕಾದ್ರೆ ಐ ಓಪನ್ ಅಂತೀವಿ. ಬಾಗಿಲು ಆಗಲೇ ತೆಗೆದೆ ಅಂದಾಗ ಐ ಓಪನ್ಡ್ ಅಂತೀವಿ. ಆಮೇಲೆ ತೆಗಿತೀನಿ, ನಾಳೆ ತೆಗಿತೀನಿ ಅಂದಾಗ ಐ ವಿಲ್ ಓಪನ್ ದ ಡೋರ್. ತೆಗಿತಾ ಇದ್ದೀನಿ ಅನ್ಬೇಕಾದ್ರೆ ಐ ಆಮ್ ಓಪನಿಂಗ್ ದ ಡೋರ್. ತೆಗಿತಾ ಇದ್ದೆ ಅನ್ಬೇಕಾದ್ರೆ ಐ ವಾಸ್ ಓಪನಿಂಗ್ ದ ಡೋರ್. ಆಮೇಲೆ ತೆಗಿತಾ ಇರ್ತೀನಿ ಅಂದಾಗ ಐ ವಿಲ್ ಬಿ ಓಪನಿಂಗ್ ದ ಡೋರ್. ಮೊದಲು 3 ಸಿಂಪಲ್ ಟೆನ್ಸ್. 4, 5, 6 4th, 5th and 6th sentences are continuous tense structures. ಈಗ ಇನ್ನೊಂದು ಸ್ಟ್ರಕ್ಚರ್ ನೋಡೋಣ. ಐ ಹ್ಯಾವ್ ಓಪನ್ ದ ಡೋರ್. ಬಾಗಿಲು ತೆಗ್ದಿದ್ದೀನಿ, ಈಗ ತೆಗ್ದಿದ್ದೀನಿ ಬಾಗಿಲು ಆಗ್ಲೇ ತೆಗ್ದಿದ್ದೆ. ಐ ಹ್ಯಾಡ್ ಓಪನ್ ದ ಡೋರ್. ನಾನು ಆಗ್ಲೇ ತೆಗ್ದಿದ್ದೆ. ನೀನ್ ಬಾ, ಆಮೇಲೆ ತೆಗಿತೀನಿ. ಐ ವಿಲ್ ಹ್ಯಾವ್ ಓಪನ್ ದ ಡೋರ್. ಯಾವಾಗ ನೀನು ಬಂದು ಬಾಗಿಲು ತಟ್ಟು ಆಗ ನಾನು ತೆಗ್ದಿರ್ತೀನಿ. ಸೊ ಐ ಹ್ಯಾವ್ ಬೀನ್ ಓಪನಿಂಗ್ ದ ಡೋರ್. ಐ ಹ್ಯಾಡ್ ಬೀನ್ ಓಪನಿಂಗ್ ದ ಡೋರ್. ಐ ವಿಲ್ ಹ್ಯಾವ್ ಬೀನ್ ಓಪನಿಂಗ್ ದ ಡೋರ್. ಐ ಹ್ಯಾವ್ ಬೀನ್ ಓಪನಿಂಗ್ ದ ಡೋರ್ ಅಂದ್ರೆ ಬಾಗಿಲು ತೆಗಿತಾನೆ ಇದ್ದೀನಿ, ಯಾಕೋ ಕಷ್ಟ ಆಗ್ತಾ ಇದೆ, ಓಪನ್ ಆಗ್ತಾ ಇಲ್ಲ. ತೆಗಿತಾನೆ ಇದ್ದೆ, ಐ ಹ್ಯಾಡ್ ಬೀನ್ ಓಪನಿಂಗ್ ದ ಡೋರ್. ನೀವು ಬಂದಾಗ್ಲೆಲ್ಲ ತೆಗಿತಾನೆ ಇರ್ತೀನಿ, ಐ ವಿಲ್ ಹ್ಯಾವ್ ಬೀನ್ ಓಪನಿಂಗ್ ದ ಡೋರ್. ಅಂದ್ರೆ ನೀವು ಬರ್ತಾ ಇರ್ತೀರಾ, ನಾನು ತೆಗಿತಾ ಇರ್ತೀನಿ, ಐ ವಿಲ್ ಹ್ಯಾವ್ ಬೀನ್ ಓಪನಿಂಗ್ ದ ಡೋರ್. ಪ್ಯಾಸಿವ್ ವಾಯ್ಸ್ ನಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ಯಾರು ತೆಗೆದ್ರು ಅನ್ನೋದು ಮುಖ್ಯ ಅಲ್ಲ, ಬಾಗಿಲು ತೆಗ್ದಿದ್ಯಾ ಇಲ್ವಾ ಅನ್ನೋದು ಮುಖ್ಯ. ದ ಡೋರ್ ಈಸ್ ಓಪನ್ಡ್. ಬಾಗಿಲು ತೆಗೆದಿತ್ತು, ದ ಡೋರ್ ವಾಸ್ ಓಪನ್. ಬಾಗಿಲಿಗೆ ಮುಖ್ಯ, ಯಾರು ತೆಗಿತಾರೆ ಅನ್ನೋದು ಮುಖ್ಯ ಅಲ್ಲ. ಅದಕ್ಕೆ ದ ಡೋರ್ ಅನ್ನೋದು ಮೊದಲು ಬರ್ತಾ ಇದೆ. ದ ಡೋರ್ ವಿಲ್ ಬಿ ಓಪನ್ಡ್.
ಸಿಂಪಲ್ ಸೆಂಟೆನ್ಸ್ನ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನೋಡಿದ್ವಿ. ಈಗ ಕಂಟಿನ್ಯೂಸ್ ನೋಡೋಣ. ದ ಡೋರ್ ಈಸ್ ಬೀಯಿಂಗ್ ಓಪನ್, ದ ಡೋರ್ ವಾಸ್ ಬೀಯಿಂಗ್ ಓಪನ್. ಸೊ ಈಸ್ ಮತ್ತು ವಾಸ್ ಇಂದಾಗಿ ಇದು ಪ್ರೆಸೆಂಟ್ ಪಾಸ್ಟ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ ಈಸ್ ಮತ್ತು ವಾಸ್ ಇಂದಾಗಿ ಹೇಳ್ತೀವಿ. ವಿಲ್ ಬಿ ಹಾಕಿದ್ರೆ ಫ್ಯೂಚರ್ ಆಗುತ್ತೆ. ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಫ್ಯೂಚರ್ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಇನ್ನೊಂದು ಸೆಂಟೆನ್ಸ್ ನೋಡೋಣ. ದ ಡೋರ್ ಹ್ಯಾಸ್ ಬೀನ್ ಓಪನ್ಡ್ ಬೈ ಮೀ. ಪರ್ಫೆಕ್ಟ್ ಟೆನ್ಸ್ ಇದು, ಪ್ರೆಸೆಂಟ್ ಪರ್ಫೆಕ್ಟ್. ದ ಡೋರ್ ಹ್ಯಾಡ್ ಬೀನ್ ಓಪನ್ಡ್, ಪಾಸ್ಟ್ ಪರ್ಫೆಕ್ಟ್. ದ ಡೋರ್ ವಿಲ್ ಹ್ಯಾವ್ ಬೀನ್ ಓಪನ್ಡ್. ಬಾಗಿಲು ತೆಗೆಯಲ್ಪಟ್ಟಿದೆ, ಬಾಗಿಲು ತೆಗೆಯಲ್ಪಟ್ಟಿತ್ತು, ಬಾಗಿಲು ತೆಗೆಯಲ್ಪಟ್ಟಿರುತ್ತದೆ ಅಂತ ಈ 3 ಸೆಂಟೆನ್ಸ್ಗಳನ್ನು ನಾವು ಹೇಳ್ಬೋದು. ಈ 20 ಸೆಂಟೆನ್ಸ್ನ ನಾವು ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ನಾವು ನೋಡಕ್ಕೆ ಹೋಗ್ತಾ ಇರೋದು 21ರಿಂದ 35 ತನಕ. ಫ್ರಮ್ 21 to 35 we will be learning from now. Can you tell me the difference among I will tell you the fact, I would tell you the fact, I would have told you the fact. I will tell you, I would tell you. ಏನು ವ್ಯತ್ಯಾಸ? ಸೊ ವಿಲ್ ಮತ್ತು ವುಡ್ಗೆ ನಾವು ವ್ಯತ್ಯಾಸ ಹೇಳೋದನ್ನ ಬರೀ ಇಷ್ಟೇ ಸೆಂಟೆನ್ಸ್ ಹೇಳಿದ್ರೆ ಸಾಕಾಗಲ್ಲ. ಇದಕ್ಕೆ ನಮಗೆ ಕಂಡೀಷನಲ್ಸ್ ಸಪೋರ್ಟ್ ತಗೊಂಡ್ರೆ ನಾವು ಖಂಡಿತ ಹೇಳ್ಬೋದು. ಬನ್ನಿ ಅದೇನು ಅಂತ ನೋಡೋಣ. Now look at these sentences. If you ask me, ನೀ ಕೇಳಿದ್ರೆ I will tell you. If you asked me, I would tell you. I will tell ಅಂದ್ರೆ ನಾನು ಹೇಳ್ತೀನಿ, I would tell ಅಂದ್ರೆ ನಾನು ಹೇಳ್ತಿದ್ದೆ. ಈ ಹೇಳ್ತಿದ್ದೆ ಯಾಕೆ ಅಂದ್ರೆ ನೀನು ಕೇಳಿದ್ರೆ, ನೀ ಕೇಳಿದ್ರೆ, ಈಗ ಕೇಳಿದ್ರೆ ಹೇಳ್ತೀನಿ, ಅವಾಗಲೇ ಕೇಳಿದ್ರೆ ಆಸ್ಕ್ಡ್ ಬಂದಾಗ ವುಡ್ ಬರುತ್ತೆ. ಇಫ್ ಯು ಹ್ಯಾಡ್ ಆಸ್ಕ್ ಮೀ, ಕೇಳಿದ್ದಿದ್ರೆ ಐ ವುಡ್ ಹ್ಯಾವ್ ಟೋಲ್ಡ್, ನಾ ಹೇಳಿರ್ತಿದ್ದೆ. ನೋಡಿ, ಹೇಳ್ತೀನಿ, ಹೇಳ್ತಿದ್ದೆ, ಹೇಳಿರ್ತಿದ್ದೆ, ಇವು 3ಕ್ಕೂ ವ್ಯತ್ಯಾಸ ಇರೋದ್ರಿಂದ ನಾವು ಇನ್ನು ಮುಂದೆ ಬರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಇದರ ಆಧಾರದ ಮೇಲೆ ನಾವು ತಿಳ್ಕೊಳ್ತಾ ಹೋಗೋಣ. Please note the necessity of the above if clause. If clause na ಬಳಸಿದ್ವಿ. Otherwise, understanding the change in tense may be little difficult for new students. ಹೊಸ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗಬಹುದು, ಹಾಗಾಗಿ ಬಳಸಿದ್ದೀವಿ. So from now onwards, the if clause continues, but for 35th and 50th sentence. ಈ 35th ಮತ್ತು 50th ಸೆಂಟೆನ್ಸ್ಗೆ ಬಟ್ if clause ಅವಶ್ಯಕತೆ ಇಲ್ಲ. ಇಫ್ ಯು ಆಸ್ಕ್ ಮೀ ಐ ವಿಲ್ ಓಪನ್ ದ ಡೋರ್. ನೀನು ಕೇಳಿದ್ರೆ ಓಪನ್ ಮಾಡ್ತೀನಿ. ಇಫ್ ಯು ಆಸ್ಕ್ಡ್ ಮೀ ಅಂದರೆ ಕೇಳಿದ್ದಿದ್ರೆ ನಾನು ಓಪನ್ ಮಾಡ್ತಿದ್ದೆ. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ, ನೀನು ಕೇಳಿದ್ದಿದ್ರೆ ಐ ವುಡ್ ಹ್ಯಾವ್ ಓಪನ್ ದ ಡೋರ್, ನಾನು ಓಪನ್ ಮಾಡಿರ್ತಿದ್ದೆ. ಕೇಳಿದ್ರೆ, 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 ಕೇಳಿದ್ದಿದ್ರೆ. ಸೊ ನೋಟಿಸ್ ದ ಡಿಫರೆನ್ಸ್. ಓಪನ್ ಮಾಡ್ತೀನಿ, ಮಾಡ್ತಿದ್ದೆ, ಮಾಡಿರ್ತಿದ್ದೆ. ಲುಕ್ ಅಟ್ ದ ಡಿಫರೆನ್ಸ್. ಇನ್ನ 3 ನೋಡೋಣ ಬನ್ನಿ. ಇಫ್ ಯು ಆಸ್ಕ್ ಮೀ ಐ ಶಾಲ್ ಓಪನ್ ದ ಡೋರ್. ಇಫ್ ಯು ಆಸ್ಕ್ಡ್ ಮೀ ಐ ಶುಡ್ ಓಪನ್ ದ ಡೋರ್. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ಐ ಶುಡ್ ಹ್ಯಾವ್ ಓಪನ್ ದ ಡೋರ್. ನೀನು ಕೇಳಿದ್ರೆ, ನೀ ಕೇಳಿದ್ರೆ ನಾನು ಓಪನ್ ಮಾಡೇ ಮಾಡ್ತೀನಿ. ಕೇಳಿದ್ರೆ ಖಂಡಿತ ಮಾಡ್ತಿದ್ದೆ. ಕೇಳಿದ್ದಿದ್ರೆ ಖಂಡಿತ ಮಾಡಿರ್ತಿದ್ದೆ. ಶುಡ್ ಅನ್ನೋದು ನಿಜವಾಗ್ಲೂ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಶುಡ್ ಅರ್ಥ ಕೊಡುತ್ತೆ. ಕ್ಯಾನ್, ಇಫ್ ಯು ಆಸ್ಕ್ ಮೀ ಐ ಕ್ಯಾನ್ ಓಪನ್ ದ ಡೋರ್. ನೀನು ನನ್ನನ್ನು ಕೇಳಿದ್ರೆ ನಂಗೆ ಮಾಡೋಕ್ಕಾಗತ್ತೆ, ಯಾಕಂದರೆ ನನ್ನ ಹತ್ರ ಕೀ ಇದೆ. ಇಫ್ ಯು ಆಸ್ಕ್ ಮೀ ಐ ಕುಡ್ ಓಪನ್ ದ ಡೋರ್. ನೋಡಿ, ಕ್ಯಾನ್ ಮತ್ತು ಕುಡ್ನ ಡಿಫ್ರೆನ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಅಲ್ಲಿ ವಿಲ್ ಮತ್ತು ವುಡ್, ಶೆಲ್ ಮತ್ತು ಶುಡ್ನ ಈಗಾಗಲೇ ನಾವು ನೋಡಿದ್ದೀವಿ. ಹಾಗೆಯೇ ವುಡ್ ಹ್ಯಾವ್, ಶುಡ್ ಹ್ಯಾವ್ ನೋಡಿದ್ವಿ. ಈಗ ಕುಡ್ ಹ್ಯಾವ್ ನೋಡೋಣ. ಇಫ್ ಯು ಹ್ಯಾಡ್ ಆಸ್ಕ್ ಮೀ ಐ ಕುಡ್ ಹ್ಯಾವ್ ಓಪನ್ ದ ಡೋರ್. ನನಗೆ ಮಾಡ್ಲಿಕ್ಕೆ ಆಗಿರ್ತಿತ್ತು, ನಂಗೆ ಮಾಡೋಕ್ಕಾಗ್ತಿತ್ತು, ನಂಗೆ ಮಾಡೋಕ್ಕಾಗತ್ತೆ, ಮಾಡೋಕ್ಕಾಗ್ತಿತ್ತು, ಮಾಡ್ಲಿಕ್ಕೆ ಆಗಿರ್ತಿತ್ತು. ನೋಟಿಸ್ ದ ಡಿಫರೆನ್ಸ್. ಹಾಗೆ ಇನ್ನೊಂದು ಸೆಂಟೆನ್ಸ್ ನೋಡೋಣ. ಇಫ್ ಯು ಆಸ್ಕ್ ಮೀ ಐ ಮೇ ಓಪನ್. ನೀನು ನನ್ನನ್ನು ಕೇಳಿದ್ರೆ ನಾನು ಮಾಡ್ತೀನೇನೋಪ್ಪ, ಮಾಡಬಹುದು ಅನ್ಸುತ್ತೆ, ಖಂಡಿತ ಮಾಡ್ತಿದ್ನೇನೋ. ಇಫ್ ಯು ಆಸ್ಕ್ಡ್ ಮೀ ಐ ಮೈಟ್ ಓಪನ್ ದ ಡೋರ್. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ಐ ಮೈಟ್ ಹ್ಯಾವ್ ಓಪನ್ ದ ಡೋರ್. ನಾನು ಮಾಡಿರ್ತಿದ್ನೇನೋ ಅಪ್ಪ. ಇಲ್ಲಿ ಒಂದು ಪಾಸಿಬಿಲಿಟಿ ಇದೆ, ಡೌಟ್ ಇದೆ, ಮಾಡ್ತೀನೇನೋ, ಮಾಡಬಹುದೇನೋ ಅನ್ನುವಂಥ ಡೌಟ್. ಇಫ್ ಯು ಆಸ್ಕ್ ಮೀ ಐ ಮಸ್ಟ್ ಓಪನ್ ದ ಡೋರ್. ನೀ ಕೇಳಿದ್ರೆ ನಾನು ಮಾಡಲೇಬೇಕು. ನೀನು ಕೇಳಿದ್ರೆ ನಾನು ಮಾಡಿರ್ತಿದ್ದೆ. ಐ ಹ್ಯಾಡ್ ಟು ಓಪನ್ ದ ಡೋರ್. ಐ ಥಿಂಕ್ ಐ ಮಸ್ಟ್ ಹ್ಯಾವ್ ಓಪನ್ ದ ಡೋರ್. ನೋಟಿಸ್ ದ ಡಿಫರೆನ್ಸ್. ಈ 35ನೇ ಸೆಂಟೆನ್ಸ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮಸ್ಟ್ ಅಂದರೆ ಮಾಡ್ತೀನಿ ಅಂತ, ಮಾಡೇ ಮಾಡ್ತೀನಿ ಅಂತ.
ಹ್ಯಾಡ್ ಟು ಅಂದರೆ ಮಾಡಿರ್ತಿದ್ದೆ, ಮಾಡ್ತಿದ್ದೆ. ಇಲ್ಲಿ ನಾನೆಲ್ಲೋ ಮಾಡಿದ್ದೀನಿ ಅನ್ಸುತ್ತೆ, ಮಾಡಿರಬೇಕು. ನಾನು ಐ ಮಸ್ಟ್ ಹ್ಯಾವ್ ಓಪನ್ ದ ಡೋರ್, ನಾನು ಬಾಗಿಲು ತೆಗೆದುಬಿಟ್ಟಿದ್ದೀನಿ ಅನ್ಸುತ್ತೆ, ಅದಕ್ಕೆ ಬೆಕ್ಕು ಓಡಾಡ್ತಾ ಇದೆ. ಐ ಥಿಂಕ್ ಐ ಮಸ್ಟ್ ಹ್ಯಾವ್ ಓಪನ್ ದ ಡೋರ್, ದೇರ್ ಫಾರ್ ಐ ಸಿ ಸಮ್ ಕ್ಯಾಟ್ಸ್ ಆ್ಯಂಡ್ ಕಿಟನ್ಸ್ ರೋಮಿಂಗ್ ಇನ್ಸೈಡ್ ದ ಕಿಚನ್. ಅಡುಗೆ ಮನೆಯಲ್ಲಿ ಬಾಗಿಲು ತೆಗೆದುಬಿಟ್ಟಿದ್ದೀನಿ, ಅಲ್ಲಿ ಓಡಾಡ್ತಾ ಇವೆ, ಬೆಕ್ಕುಗಳು ಓಡಾಡ್ತಾ ಇವೆ, ಹಾಲು ಮುಚ್ಚಿಲ್ಲ, ಏನಾದರೂ ಆಗಬಹುದು. ಈ ಥರದ ಸೆಂಟೆನ್ಸ್ ಮಾಡಬೇಕಾದ್ರೆ ನಾವು ಐ ಥಿಂಕ್ ಐ ಮಸ್ಟ್ ಹ್ಯಾವ್ ಓಪನ್ ದ ಡೋರ್, ಐ ಥಿಂಕ್ ಐ ಮಸ್ಟ್ ಹ್ಯಾವ್ ಓಪನ್ ಅಂದರೆ ನಾನೆಲ್ಲೋ ಮಾಡಿಬಿಟ್ಟಿದ್ದೀನಿ ಅನ್ಸುತ್ತೆ, ನನಗನ್ಸುತ್ತೆ ನಾನೆಲ್ಲೋ ಪರ್ಸ್ ತಂದಿಲ್ಲ ಅಂತ. ಐ ಥಿಂಕ್ ಐ ಮಸ್ಟ್ ಹ್ಯಾವ್ ನಾಟ್ ಬ್ರಾಟ್ ದ ಪರ್ಸ್. ಬನ್ನಿ, ಈ ಸೆಂಟೆನ್ಸ್ಗಳಿಗೆ ಒಂದೊಂದಕ್ಕೂ ಐ ಡೂ ದ ಹೋಮ್ವರ್ಕ್, ಇದಕ್ಕೆ ಒಂದೊಂದಕ್ಕೂ 1 ರಿಂದ 35 ಸೆಂಟೆನ್ಸ್ಗಳನ್ನು ಮಾಡೋದನ್ನು ನೀವು ಕಲ್ತ್ಕೊಂಡ್ಬಿಟ್ರೆ, ಪ್ರಾಕ್ಟೀಸ್ ಮಾಡಿದ್ರೆ, ನಿಮಗೆ 1 ರಿಂದ 35 ತನಕ ಮಾಡೋ ತಾಕತ್ತು ಬಂದರೆ ಇಂಗ್ಲೀಷ್ ಮಾತಾಡೋದಾಗ್ಲಿ ಬರೆಯೋದಾಗ್ಲಿ ಕಷ್ಟ ಆಗೋದೇ ಇಲ್ಲ. ಇನ್ನೂ ಒಂದಷ್ಟು ಸೆಂಟೆನ್ಸ್ ಕೊಡ್ತಾ ಇದ್ದೀನಿ ನಿಮ್ಮ ಪ್ರಾಕ್ಟೀಸ್ಗೆ. ಪ್ರಾಕ್ಟೀಸ್ ಮೆಟೀರಿಯಲ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ದಟ್ ಈಸ್ ಮೈ ಕಮಿಟ್ಮೆಂಟ್ ಐ ಹ್ಯಾವ್ ಗಿವನ್ ಯು. ನೀವು ಇದನ್ನು ಉಪಯೋಗಿಸ್ಕೊಂಡ್ರೆ ನಿಮ್ಮ ಇಂಗ್ಲೀಷ್ ತುಂಬ ಸುಲಲಿತವಾಗುತ್ತೆ. ನೀವು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ಇಷ್ಟಪಟ್ಟು ಮಾತಾಡಬಹುದು. ಯಾವಾಗ ನಿಮಗೆ ತಾಕತ್ತು ಬರುತ್ತೆ. ಈ 1 ರಿಂದ 35 ಸೆಂಟೆನ್ಸ್ಗಳು ಮಾಡೋದು ಆ್ಯಕ್ಚುಲಿ ನಿಮಗೆ ತಾಕತ್ತು ಕೊಡುತ್ತೆ. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.